ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ನಿಜವಾಗಿಯೂ ಭಾಗ್ಯಶಾಲಿಗಳು. ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಕೆಲವು ಸೂಕ್ಷ್ಮವಾದ ಆದರೆ ಗಾಢವಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮೊದಲನೆಯದಾಗಿ, ಮನೆಯಲ್ಲಿ ಇರುವ ವಾತಾವರಣವೇ ಶಾಂತವಾಗಿರುತ್ತದೆ. ಎಷ್ಟು ಸಮಸ್ಯೆಗಳಿದ್ದರೂ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಮನೆಗೆ ಬಂದಾಗ ಒತ್ತಡ ಕಡಿಮೆಯಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ಇನ್ನೊಂದು ಪ್ರಮುಖ ಲಕ್ಷಣ ಎಂದರೆ ಮನೆಯವರ ನಡುವೆ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಇರುವುದು. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗದೆ ಪರಸ್ಪರ ಗೌರವದಿಂದ ನಡೆದುಕೊಳ್ಳುತ್ತಾರೆ. ಮಾತಿನಲ್ಲಿ ಮೃದುವು, ನಡೆದಲ್ಲಿ ಸೌಜನ್ಯ ಕಾಣಿಸುತ್ತದೆ. ಇದು ದೈವಶಕ್ತಿ ಇರುವ ಮನೆಯ ಪ್ರಮುಖ ಗುರುತು. ಅದೇ ರೀತಿ ಮನೆಯಲ್ಲಿ ದೇವರ ಬಗ್ಗೆ ಭಕ್ತಿ ಸಹಜವಾಗಿ ಮೂಡುತ್ತದೆ. ಪೂಜೆ ಮಾಡಬೇಕು, ದೇವರ ಹೆಸರು ಜಪಿಸಬೇಕು ಎಂಬ ಆಸಕ್ತಿ ಸ್ವತಃ ಬರುತ್ತದೆ. ಇದನ್ನು ಯಾರೂ ಬಲವಂತ ಪಡಿಸುವುದಿಲ್ಲ, ಆದರೆ ಒಳಗಿನಿಂದಲೇ ಒಂದು ಆಕರ್ಷಣೆ ಉಂಟಾಗುತ್ತದೆ. ದೈವಶಕ್ತಿ ಇರುವ ಮನೆಗಳಲ್ಲಿ ಅನಿರೀಕ್ಷಿತವಾಗಿ ಒಳ್ಳೆಯ ಘಟನೆಗಳು ನಡೆಯುತ್ತವೆ. ಕಷ್ಟಗಳು ಬಂದರೂ ಅದರಿಂದ ಹೊರಬರುವ ದಾರಿ ತಾನೇ ಸಿಗುತ್ತದೆ. ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಇದು ದೇವರ ಕೃಪೆಯ ಸಂಕೇತವೆಂದು ಹೇಳಲಾಗುತ್ತದೆ. ಇನ್ನೂ ಒಂದು ಲಕ್ಷಣ ಎಂದರೆ ಮನೆಯಲ್ಲಿ ಸ್ವಚ್ಛತೆ ಮತ್ತು ಪವಿತ್ರತೆ ಕಾಪಾಡಲ್ಪಡುತ್ತದೆ. ಎಲ್ಲರಿಗೂ ಮನೆಯನ್ನು ಸ್ವಚ್ಛವಾಗಿಡಬೇಕೆಂಬ ಮನಸ್ಸು ಇರುತ್ತದೆ. ಇಂತಹ ವಾತಾವರಣದಲ್ಲಿ ಸದಾ ಪಾಸಿಟಿವ್ ಎನರ್ಜಿ ಇರುತ್ತದೆ. ಮಕ್ಕಳಲ್ಲಿಯೂ ಉತ್ತಮ ಸಂಸ್ಕಾರಗಳು ಬೆಳೆಯುತ್ತವೆ. ಹಿರಿಯರನ್ನು ಗೌರವಿಸುವುದು, ಸತ್ಯ ಮಾತಾಡುವುದು, ಒಳ್ಳೆಯ ಕೆಲಸಗಳನ್ನು ಮಾಡುವುದು ಇತ್ಯಾದಿ ಗುಣಗಳು ಸಹಜವಾಗಿ ಬರುತ್ತವೆ. ಇದು ಮನೆಗೆ ದೈವಶಕ್ತಿ ಇದೆ ಎಂಬುದಕ್ಕೆ ಸ್ಪಷ್ಟ ಸೂಚನೆ. ಕೊನೆಯಲ್ಲಿ, ದೈವಶಕ್ತಿ ಇರುವ ಮನೆ ಎಂದರೆ ದೊಡ್ಡ ದೇವಾಲಯವಲ್ಲ. ಅಲ್ಲಿ ಇರುವ ಜನರ ಮನಸ್ಸು ಶುದ್ಧವಾಗಿರಬೇಕು, ಮಾತು ಸತ್ಯವಾಗಿರಬೇಕು, ಹೃದಯದಲ್ಲಿ ಪ್ರೀತಿ ಇರಬೇಕು. ಅಂತಹ ಮನೆಗೆ ದೇವರ ಕೃಪೆ ಸದಾ ಇರುತ್ತದೆ. ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅನ್ನೋದನ್ನು ಹೇಗೆ ಗುರುತಿಸೋದು ಗೊತ್ತಾ? ಮೊದಲ ಲಕ್ಷಣ, ಮನೆಯಲ್ಲಿ ಸದಾ ಶಾಂತಿ ಇರುತ್ತದೆ. ಎರಡನೆಯದು, ಕಷ್ಟ ಬಂದರೂ ದಾರಿ ಸಿಗುತ್ತದೆ. ಮೂರನೆಯದು, ದೇವರ ಹೆಸರು ಕೇಳಿದಾಗ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ನಾಲ್ಕನೆಯದು, ನಕಾರಾತ್ಮಕತೆ ಮನೆಯಲ್ಲಿ ಉಳಿಯೋದಿಲ್ಲ. ಐದನೆಯದು, ಅಪೇಕ್ಷಿಸದ ಒಳ್ಳೆಯ ಘಟನೆಗಳು ನಡೆಯುತ್ತವೆ. ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ನಿಜವಾಗಿಯೂ ಭಾಗ್ಯಶಾಲಿಗಳು. ಇವುಗಳಲ್ಲಿ ಯಾವ ಲಕ್ಷಣ ನಿಮ್ಮ ಮನೆಯಲ್ಲಿ ಇದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.